ಒಂದು ನಿನ್ನೆ ಪರಮ ಪೂಜ್ಯ ಶ್ರೀಪಾದಂಗಳವರ ಅನುಗ್ರಹ ಹೇಗಿರುತ್ತದೆ ಅಂತನ್ನುವುದನ್ನು ತಿಳಿಸಿದ್ದೆ. ಅದನ್ನು ಕೇಳಿ ನಮ್ಮವರೇ ಆದಂತಹ ಒಬ್ಬರು ನಮಗೆ ಆತ್ಮೀಯರು, ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಅಚ್ಛಿನ್ನ ಶಿಷ್ಯರು, ಭಕ್ತರು, ಕಲ್ಲೂರು ಪ್ರಮೋದ ಅಂತನ್ನುವಂತಹ ಒಬ್ಬ ಭಕ್ತ ಕಲ್ಲೂರಲ್ಲಿ ಇರ್ತಾರೆ. ಅವರು ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ ರೀಲ್ಸ್ಗಳನ್ನು ಮಾಡಿ ಹಾಕ್ತಾ ಇರ್ತಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಆ ಇನ್ಸ್ಟಾಗ್ರಾಮಿನ ರೀಲನ್ನು ನೋಡಿ ನಮಗೆ ಹೇಗೆ ಮುಟ್ಟೋದು ಅಂತನ್ನೋದು ಗೊತ್ತಿಲ್ಲದೇನೆ ಒಬ್ಬ ಭಕ್ತ ಅವನು ಮೆಸೇಜ್ ಮಾಡಿದ್ದಾನೆ ಅವರಿಗೆ, ಆದಿತ್ಯ ಅಂತನ್ನುವಂಥ ಅವನು. ಆ ಆದಿತ್ಯ ಅವನಿಗೆ ಮೆಸೇಜ್ ಮಾಡಿದ್ದಾನೆ. ಅವನು ಕಲ್ಲೂರು ಪ್ರಮೋದ ನನಗೆ ತಿಳಿಸಿದ. ಆದಿತ್ಯ ಅಂತನವನು ಬೆಂಗಳೂರಿನಲ್ಲಿ ಇರುವಂಥ ಅವನು ಮುಂಬೈಯಲ್ಲಿ ಕೆಲಸಕ್ಕಂತೆ ಬಂದಿದ್ದಾನೆ. ಅನೇಕ ದಿವಸಗಳವರೆಗೆ ಇದ್ದ. ಒಂದು ದಿವಸ ಅವನ ತಂದೆ ಬಹಳ ಹಿಂದಕ್ಕೆ ತೀರಿ ಹೋದರು. ತೀರಿ ಹೋದದ್ದಕ್ಕೆ ಎಲ್ಲ ಕೆಲಸವನ್ನು ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋದ. ರಿಸೈನ್ ಮಾಡಿ ಬೆಂಗಳೂರಿಗೆ ಹೋಗಿದ್ದಾನೆ. 6 ತಿಂಗಳು ಹಾಸ್ಪಿಟಲ್ನಲ್ಲಿದ್ದರು. ತೊಂದರೆ ಆಯಿತು. ತೀರಿ ಹೋದರು. ತಾಯಿಯನ್ನು ನೋಡ್ಕೊಳ್ಬೇಕು ಅಂತ ಹೇಳಿ ಅವನು ಅಲ್ಲೇ ಇದ್ದ, ಮನೆಯಲ್ಲೇ ಇದ್ದ. ತಾಯಿಗೆ ತಂದೆಯ ಪೆನ್ಷನ್ ಬರಬೇಕಾಗಿತ್ತು. ಎಷ್ಟು ದಿವಸ ಆದರೂ ಬರ್ತಾ ಇಲ್ಲ. ಜುಲೈಯಲ್ಲಿ ಬರಬಹುದು ಅಂತ ಹೇಳಿದ್ದಾರೆ. ಆಯಿತು, ಏನು ಮಾಡಬೇಕು? ಇವನಿಗೆ ಕೆಲಸ ಇಲ್ಲ, ತಾಯಿಗೆ ಸಂಬಳ ಬರ್ತಾ ಇಲ್ಲ. ಏಪ್ರಿಲ್ ಮುಗಿತಾ ಬರ್ತಾ ಇರುವಾಗ ಮನೆಯಲ್ಲಿ 1 ರೂಪಾಯಿ ಇಲ್ಲ. ನಾಳಿಗೆ ಏನು ಗೊತ್ತಿಲ್ಲ. ಏಕಾದಶಿ ಉಪವಾಸದ ಹಾಗೆ ಉಪವಾಸ ಮಾಡಬೇಕಾದ ಪರಿಸ್ಥಿತಿ ಮನೆಯಲ್ಲಿ ಬಂದು ಒದಗಿದೆ. ತುಂಬ ಕಷ್ಟವಾಗಿದೆ. ಅದೇ ಸಂದರ್ಭದಲ್ಲಿ ಪೂಜ್ಯ ಆಚಾರ್ಯರು ಒಂದು ಹಿಂದೆ ಆದಂತಹ ಇನ್ಸಿಡೆಂಟನ್ನು ಉಪನ್ಯಾಸ ಮಾಡಿದ್ದಾರೆ. ಅದರ ರೀಲು, ಅದರ ವಿಡಿಯೋ ಅವನು ನೋಡಿದ್ದಾನೆ. ಏನಿಲ್ಲ, ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ ಅಂತನ್ರಿ ಸಾಕು, ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ ಅಂತ ಆಚಾರ್ಯರು ಒಂದರಲ್ಲಿ ಹೇಳಿದ್ರು. ಅದನ್ನು ಕೇಳಿದ್ದ ಅವನು. ಅದನ್ನು ಕೇಳಿದ್ದಕ್ಕೆ ಅವನ ತಾಯಿ ಇಬ್ಬರೂ ಸೇರಿಕೊಂಡು ದೇವರ ಮುಂದೆ ಕೂತ್ಕೊಂಡು ಭಕ್ತಿಯಿಂದ ಬೆಳಿಗ್ಗೇನು ಹೊತ್ತು ಸ್ವಾಮಿಗಳ ನಾಮಸ್ಮರಣೆಯನ್ನು ಮಾಡಿ 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 ಆಮೇಲೆ ಮಧ್ಯಾಹ್ನದಷ್ಟೊತ್ತಿಗೆ ಊಟ ಇಲ್ಲ, ದುಡ್ಡಿಲ್ಲ, ಕಷ್ಟ ಇದೆ, ಉಪವಾಸ ಇದ್ದಾರೆ. ಮಧ್ಯಾಹ್ನ ಕಾಯ್ತಾ ಕೂತದೆ, ಆಗ್ತದೆ ದೇವರಿಚ್ಛೆ ಅಂತ ಹೇಳಿ ಹಾಗೇ ಮಲಗಿದ್ದಾರೆ. ಸರಿಯಾಗಿ 2 ಗಂಟೆಗೆ ಒಂದು ಮೊಬೈಲಿಗೆ ಮೆಸೇಜ್ ಬಂತು. ಮೆಸೇಜ್ ಏನು ಅಂತ, ಇದು ಮೇ 2ನೇ ತಾರೀಕು, 30ನೇ ತಾರೀಕು ಅವರು ದುಡ್ಡು ಮುಗಿದು ಹೋಗಿದೆ. 2ನೇ ತಾರೀಕು ತುಂಬ ಕಷ್ಟವಾಗಿದೆ. ಮೆಸೇಜ್ ಬಂತು ಮಧ್ಯಾಹ್ನ 2 ಗಂಟೆಗೆ. ಏನು ಮೆಸೇಜ್ ಬಂತು ಅಂತ ತೆಗೆದು ನೋಡಿದರೆ ತಾಯಿಗೆ ಪೆನ್ಷನ್ ಕ್ರೆಡಿಟ್ ಆಗಿದೆ ಅಕೌಂಟಿಗೆ ಬಂದದ್ದು. ಸ್ಯಾಂಕ್ಷನ್ ಆದದ್ದಲ್ಲ, ಅಕೌಂಟಿಗೆ ಕ್ರೆಡಿಟ್ ಆಗಿಬಿಟ್ಟಿದೆ. ಜೈ, ಅಕೌಂಟಿಗೆ ಕ್ರೆಡಿಟ್ ಆಗಿದೆ. ಅಬ್ಬಾ, ನಾವು ಬದುಕಿದವಪ್ಪ, ಇವತ್ತು ಊಟ ಹುಟ್ಟಿತು ನಮಗೆ ಅಂತ ಆ ವ್ಯಕ್ತಿ ನಮಗೆ ಇಷ್ಟು ಅದನ್ನು ಕೇಳಿದ್ದಕ್ಕೆ ನಮಗೆ ಆ ಒಬ್ಬ ವ್ಯಕ್ತಿಗೆ ಉಪವಾಸ ಇರುವ ಪ್ರಸಂಗ ಇದ್ದದ್ದನ್ನು ಕೇಳಿದರೆ ಕಷ್ಟವಾಗ್ತದೆ. ಆ ಮನುಷ್ಯ ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇರಬೇಕು. ಅದರಿಂದ ಗುರುಗಳ ಅನುಗ್ರಹದಿಂದ ಹೇಗೆ ಹೊರಗೆ ಬಂದ. ವಿಚಿತ್ರ ಏನು ಅಂತಂದರೆ, ಆ ದುಡ್ಡು ಬಂದದ್ದಷ್ಟೇ ಅಲ್ಲ, ಅವನು ಯಾವುದೋ 3-4 ಕಂಪ್ನಿಗಳಿಗೆ ತಿಂಗಳದ ಹಿಂದೆಯೇ ಇಂಟರ್ವ್ಯೂ ಕೊಟ್ಟಿದ್ದರೆ ಅವತ್ತೇ ಸಾಯಂಕಾಲ 5ರ ಸುಮಾರು ಅವನಿಗೆ ಮೆಸೇಜ್ ಬರ್ತದೆ, ನೀನು ಸೆಲೆಕ್ಟ್ ಆಗಿದ್ದಿ, ಇಂತಹ ಕಂಪ್ನಿಗೆ ನಿನಗೆ ಕೆಲಸ ಸ್ವೀಕಾರ ಮಾಡಿದ್ದೀವಿ ಅಂತ. ಒಂದೇ ದಿವಸದಲ್ಲಿ 2 ಕೆಲಸ ಆಗಿ ಅವನಿಗೆ ಅವನ ಜೀವನ, ಅವನ ಕುಟುಂಬ ನಡೆಯುವಂತೆ ಆಯಿತು.